ದಂಪತಿಗಳಿಗೆ ಕೆಲವು ವಿಶೇಷ ಸೂಚನೆಗಳು ಇಲ್ಲಿವೆ. ಪತಿ ಮನೆಗೆ ಬರುತ್ತಲೇ ಸಮಸ್ಯೆಗಳನ್ನು ಹೇಳಬೇಡಿ. ಪತಿ ಮನೆಗೆ ಬಂದ ತಕ್ಷಣ ಅವರನ್ನು ಮುಗುಳು ನಗೆಯಿಂದ ಸ್ವಾಗತಿಸಿ. ಅವರು ವಿಶ್ರಾಂತಿ ತೆಗೆದುಕೊಳ್ಳಲು ಸಮಯ ನೀಡಿ. ಅವರು ಕೆಲಸದಿಂದ ದಣಿದು ಬಂದಿರುತ್ತಾರೆ. ಅವರಿಗೆ ಸ್ವಲ್ಪ ಸಮಯ ವಿಶ್ರಾಂತಿ ಸಿಕ್ಕರೆ ಅವರು ನಿಮ್ಮೊಂದಿಗೆ ಮಾತನಾಡಲು ಮತ್ತು ನಿಮ್ಮ ಸಮಸ್ಯೆಗಳನ್ನು ಕೇಳಲು ಸಿದ್ಧರಾಗುತ್ತಾರೆ. ದುಡ್ಡಿದ್ದಾಗ ಗಂಡನ ಜೊತೆ ಚೆನ್ನಾಗಿರುವುದು ದೊಡ್ಡ ವಿಷಯವಲ್ಲ. ಗಂಡ ಕಷ್ಟದಲ್ಲಿದ್ದಾಗ, ಅನಾರೋಗ್ಯದಲ್ಲಿ ಇದ್ದಾಗ ಗಂಡನ ಜೊತೆ ಇರುವವಳೇ ನಿಜವಾದ ಹೆಂಡತಿ. ಕಷ್ಟದ ಸಮಯದಲ್ಲಿ ಜೊತೆಯಾಗಿ ನಿಲ್ಲುವವರೇ ನಿಜವಾದ ಸಂಗಾತಿ. ದಂಪತಿಗಳು ಈ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಶೃಂಗಾರ ಮಾಡಲೇಬಾರದು. ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಶೃಂಗಾರ ಮಾಡಬಾರದು. ಅದು ದೇವತೆಗಳ ಸಂಚಾರ ಮಾಡುವ ಸಮಯ ಹಾಗೂ ಅದು ಪೂಜಾ ಸಮಯ. ಆದ್ದರಿಂದ ದಂಪತಿಗಳು ಶೃಂಗಾರ ಮಾಡುವುದು ಒಳ್ಳೆಯದಲ್ಲ. ಇನ್ನು ಸಾಯಂಕಾಲ ಸಮಯದಲ್ಲಿಯೂ ಸಹ ದಂಪತಿಗಳು ಶೃಂಗಾರ ಮಾಡಬಾರದು. ಈ ತಪ್ಪಾದರೆ ಕೆಟ್ಟ ಗುಣದ ಮಕ್ಕಳು ಜನಿಸುತ್ತಾರೆ ಎಂದು ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಗಂಡ ಹೆಂಡತಿ ನಡುಮನೆಯಲ್ಲಿ ಸಂಭೋಗ ಮಾಡಬಾರದು. ಸಂಭೋಗ ಮಾಡಿದ ನಂತರ ಬೆತ್ತಲೆ ಮಲಗಬಾರದು. ಇದು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಗಂಡ ಹೆಂಡತಿ ಅನ್ಯೋನ್ಯವಾಗಿರುವುದು ಬಹಳ ಮುಖ್ಯ. ಕೆಲವರು ತಡರಾತ್ರಿಯವರೆಗೂ ಟಿವಿ, ಮೊಬೈಲ್ ನೋಡುತ್ತಾ ಗಂಡ ಹೆಂಡತಿ ಮಲಗುವುದನ್ನು ತಡ ಮಾಡಿಕೊಂಡು ಕೊನೆಗೆ ಅನ್ಯೋನ್ಯವಾಗಿರದೆ ಜಗಳವಾಡುತ್ತಾ ಮಲಗುತ್ತಾರೆ. ಇಂತಹ ತಪ್ಪನ್ನು ಮಾಡಬೇಡಿ. ಬೇಗ ಮಲಗಿ ಬೇಗ ಏಳುವ ಅಭ್ಯಾಸ ಒಳ್ಳೆಯದು. ಅಲ್ಪ ಪ್ರಮಾಣದ ಸ್ತ್ರೀ ಸಂಭೋಗ ಮಾಡುವವರು ದೀರ್ಘಾಯುಷಿ ಆಗಿರುತ್ತಾರೆ. ಮಿತವಾಗಿ ಸಂಭೋಗ ಮಾಡುವವರು ಆರೋಗ್ಯವಾಗಿರುತ್ತಾರೆ. ಪತಿ ಪತ್ನಿಯರ ಮಧ್ಯೆ ನಂಬಿಕೆ ಬಹಳ ಮುಖ್ಯ. ನಿಮ್ಮ ಸಂಸಾರದ ರಥ ನಂಬಿಕೆ ಮತ್ತು ಪ್ರೀತಿಯಿಂದಲೇ ನಡೆಯಬೇಕು. ಒಬ್ಬರನ್ನೊಬ್ಬರು ನಂಬುವುದು ಮತ್ತು ಪ್ರೀತಿಸುವುದು ಬಹಳ ಮುಖ್ಯ. ಹೆಂಡತಿಯಾದವಳು ರಾಣಿಯಂತೆ ಇರಬೇಕಾದರೆ ಮೊದಲು ಗಂಡನಂತೆ, ರಾಜನಂತೆ ನೋಡಬೇಕು. ಗಂಡನನ್ನು ಗೌರವದಿಂದ ಕಾಣಬೇಕು. ಗಂಡನ ಸಂಪಾದನೆಯನ್ನು ದೇವರ ಮುಂದೆ ಇಟ್ಟು ಪ್ರಾರ್ಥಿಸಿ ನಂತರ ಬಳಸಬೇಕು. ಗಂಡನ ಸಂಪಾದನೆಯನ್ನು ಗೌರವಿಸಬೇಕು ಮತ್ತು ಅದನ್ನು ಒಳ್ಳೆಯ ಕೆಲಸಗಳಿಗೆ ಬಳಸಬೇಕು. ಹೆಂಗಸರು ಗಂಡನ ಮುಂದೆ ಬಟ್ಟೆ ಬದಲಾಯಿಸುವುದು ಒಳ್ಳೆಯದಲ್ಲ. ಇದು ಸಂಭೋಗಕ್ಕೆ ಪ್ರಚೋದನೆ ನೀಡುವ ಸಾಧ್ಯತೆ ಇದೆ. ಪತಿಯಾದವನು ಹೆಂಡತಿಯನ್ನು ಗೌರವದಿಂದ ಮಾತನಾಡಿಸಬೇಕು. ಇಬ್ಬರು ಒಬ್ಬರನ್ನೊಬ್ಬರು ಗೌರವದಿಂದ ಮಾತನಾಡಿಕೊಳ್ಳಬೇಕು. ಪತಿ ಪತ್ನಿಯರು ಇಬ್ಬರು ಆಸೆ ಆಕಾಂಕ್ಷೆಗಳಿಗೆ ಒಬ್ಬರಿಗೊಬ್ಬರು ಬೆಲೆ ಕೊಡಬೇಕು. ಇಬ್ಬರು ಒಬ್ಬರ ಆಸೆಗಳನ್ನು ಗೌರವಿಸಬೇಕು. ಪ್ರಾಪಂಚಿಕ ಸುಖ, ಹಣ, ಬಟ್ಟೆ, ಒಡವೆ ಇತ್ಯಾದಿಗಳಿಗೆ ಹೆಚ್ಚು ಮಹತ್ವ ನೀಡಬೇಡಿ. ಪ್ರೇಮ, ವಿಶ್ವಾಸ, ಗೌರವಗಳ ಮುಂದೆ ಇದ್ಯಾವುದು ಹೆಚ್ಚಿನದ್ದಲ್ಲ. ಇವುಗಳಿಗೆ ಹೆಚ್ಚು ಮಹತ್ವ ಕೊಡಬೇಡಿ. ನಿಮ್ಮ ತವರು ಮನೆಯಿಂದ ವಿಪರೀತ ವ್ಯಾಮೋಹ ಬೇಡ. ತವರು ಮನೆ ಬಗ್ಗೆ ಚಿಂತೆ ಮಾಡಬೇಡಿ. ನಿಮ್ಮ ಗಂಡನ ಮನೆಯೇ ನಿಮ್ಮ ನಿಜವಾದ ಮನೆ. ಮನೆಯನ್ನು ಸ್ವಚ್ಛವಾಗಿಡಿ. ಎಲ್ಲ ವಸ್ತುಗಳು ಆಯಾ ಸ್ಥಳದಲ್ಲಿರಲಿ. ಸ್ವಚ್ಛತೆಯಿಂದ ಮನೆಯಲ್ಲಿ ಒಳ್ಳೆಯ ವಾತಾವರಣ ನಿಮ್ಮದಾಗುತ್ತದೆ. ನಿಮ್ಮ ಪತಿಯನ್ನು ಗೌರವಿಸಿ. ಇತರರ ಮುಂದೆ ಗಂಡನ ಅಥವಾ ನಿಮ್ಮ ಸಣ್ಣ ಪುಟ್ಟ ಜಗಳದ ಬಗ್ಗೆ ಎಂದಿಗೂ ಚರ್ಚಿಸಬೇಡಿ. ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಬೇರೆಯವರ ಮುಂದೆ ಹೇಳಬೇಡಿ. ಪ್ರತಿಯೊಬ್ಬ ಹೆಂಡತಿ ಯಾವಾಗಲೂ ತನ್ನ ಗಂಡನೊಂದಿಗೆ ಸಂಯಮದಿಂದ ಮಾತನಾಡಬೇಕು. ಇದು ಪತ್ನಿಗೆ ಮಾತ್ರ ಅಲ್ಲ, ಪತಿಗೂ ಅನ್ವಯಿಸುತ್ತದೆ. ಇಬ್ಬರು ಶಾಂತವಾಗಿ ಮತ್ತು ಗೌರವದಿಂದ ಮಾತನಾಡಬೇಕು. ಗಂಡ ತಪ್ಪು ಮಾಡಿದರೆ ಸರಿದಾರಿಗೆ ತರುವ ಚಾಣಕ್ಯ ಬುದ್ಧಿ ಇರಬೇಕು. ಗಂಡ ತಪ್ಪು ಮಾಡಿದರೆ ಅವನನ್ನು ಪ್ರೀತಿಯಿಂದ ತಿದ್ದಿ ತನ್ನ ಗಂಡನ ಮನೆಯವರನ್ನು, ಅತ್ತೆ ಮಾವನನ್ನು ಪ್ರೀತಿಯಿಂದ ನೋಡಿಕೊಳ್ಳಬೇಕು. ಇದು ಪತಿಗೂ ಕೂಡ ಅನ್ವಯಿಸುತ್ತದೆ. ಇಬ್ಬರು ಮನೆಯವರನ್ನು ಗೌರವದಿಂದ ನೋಡಿಕೊಳ್ಳಬೇಕು. ಪತ್ನಿಯಾದವಳು ಧರ್ಮ ಮಾರ್ಗವನ್ನು ಅನುಸರಿಸುವ ಮೂಲಕ ಗಂಡ ಮಕ್ಕಳನ್ನು ನೋಡಿಕೊಳ್ಳಬೇಕು. ಧರ್ಮದ ಮಾರ್ಗದಲ್ಲಿ ನಡೆಯುವ ಮೂಲಕ ಗಂಡ ಮತ್ತು ಮಕ್ಕಳನ್ನು ನೋಡಿಕೊಳ್ಳಬೇಕು. ಪತಿಯು ಅವರ ವ್ಯಾಪಾರ, ಉದ್ಯೋಗ, ಕಾರ್ಯಕ್ಷೇತ್ರದ ವಿಷಯಗಳನ್ನು ಆದಷ್ಟು ಮನೆಯಿಂದ ದೂರವಿಡಿ.
ಗಂಡನ ಕೆಲಸದ ಬಗ್ಗೆ ಮನೆಯಲ್ಲಿ ಹೆಚ್ಚು ಚರ್ಚೆ ಮಾಡಬೇಡಿ, ಅವರಿಗೆ ವಿಶ್ರಾಂತಿ ಸಿಗುವಂತೆ ಮಾಡಿ. ಪತಿಯಾದವರು ಮನೆಯ ಕೆಲಸವು ನಿಮ್ಮ ಜವಾಬ್ದಾರಿ ಕೂಡ ಎಂಬುದನ್ನು ಮರೆಯಬೇಡಿ. ಮನೆಯ ಕೆಲಸದಲ್ಲಿ ಹೆಂಡತಿಗೆ ಸಹಾಯ ಮಾಡಿ. ಗಂಡ ಹೆಂಡತಿಯ ಮಧ್ಯದಲ್ಲಿ ಈಗೋ ಇರಬಾರದು, ಅದು ಮತ್ತಷ್ಟು ಜಗಳಗಳನ್ನು ಜಾಸ್ತಿ ಮಾಡುತ್ತದೆ. ಇಬ್ಬರಲ್ಲೂ ಅಹಂ ಇರಬಾರದು. ಬಿಡುವಿನ ಸಮಯದಲ್ಲಿ ಪುಸ್ತಕಗಳನ್ನು ಓದಿ ಹೊಸ ಹೊಸ ರೆಸಿಪಿ ಟ್ರೈ ಮಾಡಿ, ಉಪಯೋಗವಾಗುವಂತಹ ಹೊಸ ವಿಷಯಗಳನ್ನು ಕಲಿಯಿರಿ. ಹಣವನ್ನು ಸ್ವಲ್ಪ ಯೋಚಿಸಿ ಖರ್ಚು ಮಾಡಿ. ಹಣವನ್ನು ಉಳಿತಾಯ ಮಾಡುವುದು ಒಳ್ಳೆಯದು. ರಾತ್ರಿ ವೇಳೆಯಲ್ಲಿ ನಿಮ್ಮ ಮಕ್ಕಳನ್ನು ಖಾಲಿ ಹೊಟ್ಟೆಯಲ್ಲಿ ಮಲಗಿಸಬೇಡಿ. ಸಾಧ್ಯವಾದರೆ 2 ಹಣ್ಣುಗಳನ್ನಾದರೂ ತಿನ್ನಿಸಿ. ರಾತ್ರಿ ವೇಳೆ ಹಾಸಿಗೆಯಲ್ಲಿ ಮಲಗುವ ಮುನ್ನ ಕೈಕಾಲು ಮುಖವನ್ನು ತೊಳೆದುಕೊಂಡು ಮಲಗಿ, ಏಕೆಂದರೆ ಯಾವುದೇ ನಕಾರಾತ್ಮಕ ಅಂಶಗಳು ಮೊದಲು ಸ್ಪರ್ಶಿಸುವುದು ನಿಮ್ಮ ಕಾಲುಗಳನ್ನು. ಅದಕ್ಕಾಗಿ ಹೀಗೆ ಮಾಡುವುದರಿಂದ ನಕಾರಾತ್ಮಕ ಅಂಶಗಳು ದೂರವಾಗಿ ನಿದ್ರೆಯು ತಂಪಾಗಿ ಬರುತ್ತದೆ. ಕುಟುಂಬದ ಜೊತೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕಳೆಯಿರಿ. ಪ್ರವಾಸಕ್ಕೆ ಹೋಗಿ. ದುರಭ್ಯಾಸ, ದುರಾಚಾರ, ದುರ್ವ್ಯಸನಗಳು ಬೇಡ, ಇವುಗಳಿಂದ ದೂರವಿರಿ. ಪತ್ನಿಯ ಉತ್ತಮ ಗೆಳೆಯ ಪತಿಯಾಗಿರಬೇಕು. ಪತಿಯ ಅತ್ಯುತ್ತಮ ಗೆಳತಿ ಪತ್ನಿಯಾಗಿರಬೇಕು. ಇಬ್ಬರು ಒಳ್ಳೆಯ ಸ್ನೇಹಿತರಾಗಿರಬೇಕು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.